ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ KCET ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಸೆಕೆಂಡ್ ರೌಂಡ್ ನಲ್ಲಿ ನೀಟ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಕಂಬೈನ್ ಕೌನ್ಸಲಿಂಗ್ ಆಗುತ್ತೆ, ಆಪ್ಷನ್ ಇಂಟರ್ನು ಕೂಡ ಕಂಬೈನ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ಹೌದು, ನೀಟ್ ಅವರು ಕೂಡ ಕಂಬೈನ್ ಕೌನ್ಸಲಿಂಗ್ ಮಾಡ್ಕೊಂತಾರೆ. ಅಲ್ಲಿ ನೀಟ್ ಏನ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಗಲ್ವೋ ಅವರು ಆಪ್ಷನಲ್ ಆಗಿ ಇಂಜಿನಿಯರಿಂಗ್ ಸೀಟ್ಸ್ ಕೂಡ ಅವರ ಒಂದು ಆಪ್ಷನ್ ನಲ್ಲಿ ಆಡ್ ಮಾಡ್ಕೊಂತಾರೆ ಅಂತಾನೆ ಹೇಳ್ಬೋದು. ಇಂಜಿನಿಯರಿಂಗ್ ಕಾಲೇಜಸ್ನ ಆಡ್ ಮಾಡ್ಕೊಂತಾರೆ. ಸೊ ಹಂಗಾಗಿನೇ ನಿಮ್ಗೂ ಕೂಡ ಇವಾಗ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಫಸ್ಟ್ ರೌಂಡ್ ಅಲ್ಲಿ ನೀವು ಏನ್ ಬೇಕೋ ಕಾಲೇಜಸ್ನ ಆಡ್ ಮಾಡ್ಕೊಂಡ್ಬಿಟ್ಟಿದ್ರಿ. ಸೊ ಆ ಒಂದು ಕಾಲೇಜಸ್ ಇವಾಗ ಸೆಕೆಂಡ್ ರೌಂಡ್ ನಲ್ಲಿ ನಿಮ್ಗೆ ಕಟ್ ಆಫ್ ಅನ್ನುವಂಥದ್ದು ವೇರಿಯೇಷನ್ ಆಗುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ. ಮೇನ್ ಏನಕ್ಕೆ ಅಂದ್ರೆ, ಇವಾಗ ಡಿಮ್ಯಾಂಡ್ ಇರುವಂತದ್ದು ಇಂಜಿನಿಯರಿಂಗ್. ಮೆಡಿಕಲ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಅವರು ಇಂಜಿನಿಯರಿಂಗ್ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿನೇ ಇವಾಗ ಇಂಜಿನಿಯರಿಂಗ್ ಸೀಟ್ಸ್ ಗಳಿಗೆ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ. ಹಂಗಾಗಿನೇ ನಿಮ್ಮ ಒಂದು ಕಟ್ ಆಫ್ ಚೆನ್ನಾಗಿತ್ತು ಅಂತ ಹೇಳೋದಾದ್ರೆ, ಕಮ್ಮಿ ಕಟ್ ಆಫ್ ಇತ್ತು ಅಂದ್ರೆ, ಎಷ್ಟು ಕಮ್ಮಿ ಕಟ್ ಆಫ್ ಇರುತ್ತೋ ಅಷ್ಟು ಒಳ್ಳೇದು. 1,000, 2,000, 3,000, 4,000 ಈ ತರ ಇರೋರಿಗೆ ಟಾಪ್ ಕಾಲೇಜಸ್ ಸಿಗುತ್ತೆ. ಅದ್ ಬಿಟ್ರೆ ನಿಮ್ಗೆ ಇಲ್ಲಿ 15,000, 20,000, 30,000 ಇರೋರ್ಗೂ ಕೂಡ ಆಲ್ಮೋಸ್ಟ್ ಮೀಡಿಯಂ ತುಂಬಾ ಚೆನ್ನಾಗಿರೋ ಕಾಲೇಜಸ್ ಸಿಗುತ್ತೆ. 60,000, 90,000, 1,00,000 ತನಕನೂ ಕೂಡ ಒಂದು ಆವರೇಜ್ ಕಾಲೇಜ್ ಸಿಗುತ್ತೆ. 1,00,000 ಮೇಲೆ ನಿಮ್ಗೆ ಇಲ್ಲಿ ಕಾಲೇಜಸ್ನ ನೀವು ಕ್ಲೀನಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾವ ಕಾಲೇಜಸ್ ಬೇಕು ನನಗೆ, ಯಾವ ಕಾಲೇಜಸ್ ಬೇಡ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದೆ, ಮಲ್ಟಿಪಲ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ ಸೆಕೆಂಡ್ ರೌಂಡ್ನಲ್ಲಿ. ಏನಕ್ಕೆ ಅಂದರೆ, ನೀವು ಕಾಲೇಜಸ್ನ ಆ್ಯಡ್ ಮಾಡೋಕೆ ಆಪ್ಷನ್ನೇ ಇರೋದಿಲ್ಲ, ಜಸ್ಟ್ ರಿಮೂವ್ ಮಾಡ್ಕೊಬೋದು ಅಷ್ಟೇ. ಸೊ ಹಾಗಾಗಿನೇ ಕೆಲವೊಬ್ಬರಿಗೆ ಅದೃಷ್ಟ ಚೆನ್ನಾಗಿದ್ರೆ ಒಳ್ಳೆ ಕಾಲೇಜು ಕೂಡ ಅಲಾಟ್ಮೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಆ ಥರ ಏನಾಗಲ್ಲ, ನಾರ್ಮಲ್ ರ್ಯಾಂಕ್ ಪ್ರಕಾರವೇ ಆಗುತ್ತೆ. ಬಟ್ ಆದರೆ ಅದೃಷ್ಟ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಳ್ಳೆ ಕಾಲೇಜೇ ಆಗುತ್ತೆ. ಸೊ ಹಂಗಾಗಿನೇ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ದಯವಿಟ್ಟು ಯಾರು ಕೂಡ ಕಾಲೇಜ್ನ ರೀಅರೇಂಜ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೀವು ರೀಅರೇಂಜ್ ಮಾಡ್ಬೇಕಾದ್ರೆ ಕಟ್ ಆಫ್ ಜಾಸ್ತಿ ಇರುವಂಥ ಒಂದು ಕಾಲೇಜ್ನ ಪ್ರಿಫರೆನ್ಸ್ ಆಗಿ ಫಸ್ಟು, ಸೆಕೆಂಡು, ಥರ್ಡ್ ಪ್ರಿಫರೆನ್ಸ್ ಆಗಿ ಕೊಡಕ್ಕೆ ಹೋಗ್ಬೇಡಿ ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ? ಸೊ ಇದೇ ಥರನೇ ಪ್ರತಿ ವರ್ಷನೂ ಕೂಡ ಹೇಳ್ತಿರ್ತೀನಿ. ಅದೇ ಥರನೇ ಇವಾಗಲೂ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ? ಸೊ ಇನ್ನು ಕಟ್ ಆಫ್ ಏನೋ ವೇರಿಯೇಷನ್ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾವಾಗ ಏನು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಕೌನ್ಸಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಫಸ್ಟ್ ವೀಕಲ್ಲೇ ಶುರುವಾಗ್ಬಿಡುತ್ತೆ. ಅದು ಬಿಟ್ಟರೆ ನಿಮಗೆ ಮತ್ತೆ ಇನ್ನೊಂದು ಇದು ಕೌನ್ಸಲಿಂಗ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನನ್ನ ಪ್ರಕಾರ ಥರ್ಡ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಕೌನ್ಸಲಿಂಗು. ನಿಮಗೆ ರಿಸಲ್ಟ್ ಎಲ್ಲನೂ ಕೂಡ ಆಲ್ಮೋಸ್ಟ್ 4th ವೀಕಲ್ಲಿ ಬಂದ್ಬಿಡುತ್ತೆ. ಆಪ್ಷನ್ ಎಂಟ್ರಿ ನೀಟು NTN ಅವರು ಹೇಳಿರೋ ಪ್ರಕಾರ 15th ಅಥವಾ 16th ಸ್ಟಾರ್ಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ NTN ಅವರು. KN ಅವರು ಇನ್ನೂ ಅಪ್ಡೇಟ್ ಕೊಡಬೇಕಾಗುತ್ತೆ. ಇವಾಗ ಸದ್ಯದ ಮಟ್ಟಿಗೆ ಅವ್ರು ಏನೇನು ಇವಾಗ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಏನೇನು ಅಪ್ಡೇಟ್ ಕೊಟ್ಟಿದ್ದಾರೆ ಅವನ್ನೆಲ್ಲನೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ಅಷ್ಟೇ, ಏನೇನು ಇಲ್ಲ. ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿರ್ತೀನಿ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಮುಂದೆ ಮಾತರಂ.